ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು, ಎಂಪೆರಿಕಲ್ ಫಾರ್ಮುಲಾ ಅಂದ್ರೇನು, ಯಾವುದಾದ್ರೂ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟರೆ ಅದನ್ನು ಎಂಪಿರಿಕಲ್ ಫಾರ್ಮುಲಾಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಎಕ್ಸಾಂಪಲ್ ನೋಡೋಣ. ಫಸ್ಟು ಗ್ಲೂಕೋಸ್. ಗ್ಲೂಕೋಸ್ ಅಂದರೆ ಅದರ ಫಾರ್ಮುಲಾ ಏನು? C6H12O6 ಅಲ್ವಾ? ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಇಲ್ಲಿ ನೋಡಿ, ಈ ಕಾಂಪೌಂಡಲ್ಲಿ ಎಷ್ಟು ಎಲಿಮೆಂಟ್ಸ್ ಇವೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, 3 ಎಲಿಮೆಂಟ್ಸ್ ಇದ್ದಾವೆ ಅಲ್ವಾ? ಈ ಕಾರ್ಬನ್ ಎಲಿಮೆಂಟಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇದ್ದಾವೆ? 6 ಇದ್ದಾವೆ ಅಲ್ವಾ? ಅದೇ ರೀತಿ ಹೈಡ್ರೋಜನ್ ಎಲಿಮೆಂಟ್ ನಾವು ಎಷ್ಟು ಆಟಮ್ಸ್ ಇದ್ದಾವೆ? 12 ಆಟಮ್ಸ್ ಇದ್ದಾವೆ ಅಲ್ವಾ? ಹಾಗೆ ಆಕ್ಸಿಜನ್ ಎಲಿಮೆಂಟಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ಸ್ ಇದ್ದಾವೆ? 6 ಇದ್ದಾವೆ ಅಲ್ವಾ? ಸೊ ಇದನ್ನು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈಗ ಇದನ್ನು ಎಂಪೆರಿಕಲ್ ಫಾರ್ಮುಲಾಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಎಂಪೆರಿಕಲ್ ಫಾರ್ಮುಲಾ ಅಂದರೆ ಏನಿಲ್ಲ, ಸಿಂಪ್ಲಿಫೈಡ್ ಫಾರ್ಮುಲಾ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ. ಅಂದರೆ ಈಗ ಎಂಪೆರಿಕಲ್ ಫಾರ್ಮುಲಾ ಅಂದರೆ ಸಿಂಪ್ಲೆಸ್ಟ್ ರೇಷಿಯೋ. ಸಿಂಪ್ಲೆಸ್ಟ್ ರೇಷಿಯೋವನ್ನು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸಪೋಸ್ ಈಗ ಇದರ ಸಿಂಪ್ಲೆಸ್ಟ್ ರೇಷಿಯೋ ಯಾವುದು? ಬನ್ನಿ, C6H12O6 ಅಲ್ವಾ? ಸೊ ಈಗ 6 ಇದೆ, 12 ಇದೆ, 6 ಇದೆ. ಸೊ ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಬರೆದ್ರೆ ಇದನ್ನು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಈಗ 6 ಇದೆ, 12 ಇದೆ, 6 ಇದೆ. ಈ 3 ನಂಬರ್ಸು ಯಾವ ಒಂದು ನಂಬರಿಂದ ಡಿವೈಡ್ ಆಗ್ತವೆ? ಕಾಮನ್ ನಂಬರ್, ಬಿಗ್ಗೆಸ್ಟ್ ಕಾಮನ್ ನಂಬರ್ ಯಾವುದು? 6 ಅಲ್ವಾ? ಸೊ ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 6. 6 1 6 1 6 1 6 2 6 1 6 1. ಸೊ ಇದರ ಎಂಪೆರಿಕಲ್ ಫಾರ್ಮುಲಾ ಏನು ಹಾಗಾದರೆ? C1H2O1 ಅಲ್ವಾ? ಸೊ ಇದು ಇದರ ಎಂಪೆರಿಕಲ್ ಫಾರ್ಮುಲಾ. ಗ್ಲೂಕೋಸ್ನ ಎಂಪೆರಿಕಲ್ ಫಾರ್ಮುಲಾ CH2O ಅಲ್ವಾ? ಬನ್ನಿ ನೆಕ್ಸ್ಟ್ ಇನ್ನೊಂದು ಅದೇ ಥರ ಎಕ್ಸಾಂಪಲ್ ನೋಡೋಣ. ಸಪೋಸ್ ಈಗ ಈಥೀನ್ ಅಂದ್ಕೊಳ್ರಿ, C2H4. ಈಥೀನ್ನ ಮಾಲಿಕ್ಯುಲರ್ ಫಾರ್ಮುಲಾ C2H4. ಹಾಗಾದರೆ ಇದರ ಎಂಪೆರಿಕಲ್ ಫಾರ್ಮುಲಾ ಹೇಗೆ ಬರೆಯೋದು? ಬನ್ನಿ ನೋಡೋಣ. C2H4 ಅಲ್ವಾ? ಸೊ ಈಗ 2 ಇದೆ, 4 ಇದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕಂದ್ರೆ ಯಾವ ನಂಬರಿಂದ ಡಿವೈಡ್ ಮಾಡಬೇಕು? ಇದು ಡಿವೈಡ್ ಆಗಬೇಕು, ಇದು ಡಿವೈಡ್ ಆಗಬೇಕು. ಸೊ 2 ಅಲ್ವಾ? 2 ಇಂದ ಡಿವೈಡ್ ಆಗುತ್ತಲ್ವ ಇವೆರಡು? ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಸೊ 2 1 2 1 ಹಾಗೆ 2 1 2 2. ಸೊ ಇದನ್ನು ಹೇಗೆ ಬರಿಬೋದು? C1H2 ಅಲ್ವಾ? ಸೊ ಇದರ ಎಂಪೆರಿಕಲ್ ಫಾರ್ಮುಲಾ ಯಾವುದು? ಇದಲ್ವಾ? ಹಾಗೆ ಇನ್ನೊಂದು ಎಕ್ಸಾಂಪಲ್, C4H8. ಸೊ ಇದರ ಎಂಪೆರಿಕಲ್ ಫಾರ್ಮುಲಾ ಏನು? ಬನ್ನಿ ನೋಡೋಣ. C4H8. ಸೊ ಈಗ ಡಿವೈಡ್ ಮಾಡಬೇಕು ಇವೆರಡನ್ನು. ಯಾವ ನಂಬರಿಂದ ಡಿವೈಡ್ ಮಾಡ್ತೀರಾ? 4 ಇಂದ ಮಾಡ್ತೀರಲ್ವಾ? 4 4 4 1 4 2 ಅಲ್ವಾ? CH2. ಸೊ 1 ಬರಿಬೇಕಾದ ಅವಶ್ಯಕತೆ ಇಲ್ಲ, 1 ಇದೆ ಅಲ್ವಾ ಆಲ್ರೆಡಿ? CH2. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. C5H10. ಸೊ ಇದನ್ನು ಯಾವ ರೀತಿ ಬರಿತೀರಾ? ಇದರ ಎಂಪೆರಿಕಲ್ ಫಾರ್ಮುಲಾನ C5H10 ಅಲ್ವಾ? ಯಾವುದರಿಂದ ಡಿವೈಡ್ ಮಾಡ್ತೀರಾ ಇವೆರಡು ನಂಬರನ್ನು? 5 ಇಂದ ಅಲ್ವಾ? 5 5 5 1 5 1 5 1 5 2. ಸೊ ಏನು ಬಂತು? CH2 ಅಲ್ವಾ? ಇಲ್ಲೇನು ಬಂದಿರುತ್ತೋ ಅದನ್ನು ಬರೀಬೇಕಿಲ್ಲಿ, C1H2. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಲ್ಲವೂ ಸಿಂಪ್ಲಿಫೈ ಆದವು, ಬಟ್ ಸಿಂಪ್ಲಿಫೈ ಆಗದೇ ಇರೋ ಕೆಲವು ಮಾಲಿಕ್ಯೂಲ್ಸ್ ಇದ್ದಾವೆ. ಸೊ ಅದನ್ನು ಹೇಗೆ ಅದರ ಎಂಪೆರಿಕಲ್ ಫಾರ್ಮುಲಾ ಬರೆಯೋದು ಅಂತ ನೋಡೋಣ. ಸಪೋಸ್ ಈಗ C4H9 ಇದೆ ಅಲ್ವಾ?
ಇದರ ಎಂಪೆರಿಕಲ್ ಫಾರ್ಮುಲಾ ಹೇಗೆ ಬರೆಯೋದು? ಡೌಟ್ ಬರುತ್ತೆ ಅಲ್ಲ ನಿಮಗೆ. C4H9 ಇವೆರಡು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹೇಗೆ ಬರೆಯೋದು ಇದ್ರದ್ದು ಎಂಪೆರಿಕಲ್ ಫಾರ್ಮುಲಾ? ಏನಿಲ್ಲ, ಸಿಂಪಲ್ಲಾಗಿ ಆ್ಯಸ್ ಇಟ್ ಈಸ್ C4H9 ಬರೆದರೆ ಇದರ ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ ಎರಡೂ ಸೇಮೇ. ಡಿವೈಡ್ ಆದರೆ ಅದರ ಎಂಪೆರಿಕಲ್ ಫಾರ್ಮುಲಾ ಬರೆಯೋದು, ಡಿವೈಡ್ ಆಗಲಿಲ್ಲ ಅಂದರೆ ಅದು ಹೇಗಿದೆಯೋ ಹಾಗೆ ಬರೆದ್ರೆ ಎರಡು ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎರಡು ಸೇಮ್ ಇರ್ತವೆ, ಡಿವೈಡ್ ಸಿಂಪ್ಲಿಫೈ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ. ಸೊ ಇದು ಇನ್ ಕೇಸ್ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಕ್ಲಾರಿಫೈ ಮಾಡ್ತೀನಿ ನಿಮಗೆ. ಅರ್ಥ ಆಯಿತಾ?